ನಮಸ್ಕಾರ ಸ್ನೇಹಿತರೆ, ನರ್ಸಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಓಕೆ, ಎಲ್ಲರೂ ಕೂಡ ವೇಟ್ ಮಾಡ್ತಿದ್ದೀರಾ. ಹೌದು, ಗೊತ್ತು, ನಿನ್ನೆನೂ ಕೂಡ ಅಪ್ಡೇಟ್ ಮಾಡಿದೆ. JNM ರಿಸಲ್ಟು ಇವತ್ತು ಬರುತ್ತೆ ಅಂತಂದು. ಸೊ ಏನಪ್ಪ ಅಂತಂದರೆ ಸ್ಮಾಲ್ ಚೇಂಜಸ್ ಇಸ್ ದೇರ್ ಅಂತ ಏನು ಕರಿತೀವಿ, ಅದು ಆಗಿದೆ. ಸೊ ಇವತ್ತೇ ಬರ್ತಕ್ಕಂಥ ರಿಸಲ್ಟು ಮತ್ತೆ ನಾಳೆ ಎಕ್ಸ್ಟೆಂಡೆಡ್ ಆಗಿದೆ. ಅಂದರೆ ನಾಳೆಯಿಂದ ರಿಸಲ್ಟ್ ಬರ್ತದೆ. ಇವತ್ತು ಏನಕ್ಕೆ ಬರಲ್ಲ ಅಂತಂದರೆ ನಿನ್ನೆ ನಿಮಗೆ ಗೊತ್ತಿರುವ ಹಾಗೆ ಹಾಲಿಡೇ ಇರೋ ಕಾರಣ. ಸೊ ಏನಾಗಿದೆ ಅಂತಂದರೆ ಇನ್ನೂ ಕೂಡ ಸಮ್ ವರ್ಕಿಂಗ್ ಪೆಂಡಿಂಗ್ ಇರೋ ಕಾರಣ ಇವತ್ತೇನು ಮಾಡ್ತಾರೆ, ರಿಸಲ್ಟ್ ಬರೋಲ್ಲ, ನಾಳೆ ಬರ್ತದೆ. ಸೊ JNM ರಿವಲ್ಯೂಷನ್ ರಿಸಲ್ಟು ನಾಳೆ ಬರ್ತದೆ. ಸೊ ಹಂಗಾಗಿ ಯಾರೆಲ್ಲ ಇವತ್ತೇ ಬರುತ್ತೆ ಅಂದ್ಕೊಂಡಿದ್ರು ಸ್ವಲ್ಪ ಚೇಂಜಸ್ ಮಾಡ್ಕೋರಿ, ಅಂತಂದರೆ ವೇಟ್ ಮಾಡೋಕೆ ಹೋಗ್ಬಿಡಿ. ಇವತ್ತು ಬರೋಲ್ಲ, ಅಂದರೆ ಸ್ವಲ್ಪ ಇನ್ನೂ ಕೂಡ ವರ್ಕ್ ಇದೆ. ಇನ್ ಕೇಸ್ ಅಪ್ಪಿತಪ್ಪಿ ಸಾಯಂಕಾಲವರೆಗೂ ಮುಗಿದ್ರೆ, ಓಕೆ, ಇವತ್ತು ಏನಾದರೂ ಸಾಯಂಕಾಲವರೆಗೂ ಕೂಡ ಮುಗಿದ್ರೆ ಇವತ್ತೇ ಅನೌನ್ಸ್ ಮಾಡ್ತಾರೆ. ಬಟ್ ಏನಪ್ಪ ಅಂತಂದರೆ ಇವತ್ತು ಮುಗಿದೋ ಕಾಣಲ್ಲ. ಒಂದು ಕೇಸ್ ಮುಗಿದ್ರೂ ಕೂಡ ಒಂದು ಟೈಮ್ ಏನು ಮಾಡ್ಬೇಕಪ್ಪ ಅಂದ್ರೆ ಅವ್ರು ಚೆಕ್ಔಟ್ ಮಾಡಬೇಕಾಗುತ್ತದೆ. ಸೊ ಹಂಗಾಗಿ ಇವತ್ತು ಆಗಲಿಕ್ಕಿಲ್ಲ. ಅಂದರೆ ಈಗ ತಾನೇ ನಾನು ಜಸ್ಟ್ ಕೇಳ್ಕೊಂಡಿದ್ದೀನಿ, ಹಂಗಾಗಿ ಹೇಳ್ತಿದ್ದೀನಿ. ಸೊ ಮೇ ಬಿ ಏನಪ್ಪ ಅಂದ್ರೆ ನಾಳೆ ರಿಸಲ್ಟ್ ಇವತ್ತು ಬರದೇ ಹೋದಂತಂದರೆ ಇನ್ ಕೇಸ್ ಸಾಯಂಕಾಲ ನಿಮ್ಗೆ ಇನ್ನೊಂದು ಟೈಮ್ ಅಪ್ಡೇಟ್ ಮಾಡ್ತೀನಿ. ಇನ್ ಕೇಸ್ ಎಲ್ಲನೂ ಕೂಡ ಆಗಿತ್ತು ಅಂತಂದರೆ ಬರುತ್ತಾ ಇಲ್ಲ ಅಂತ ಇನ್ನೊಂದು ಟೈಮು ನಿಮ್ಗೆ ಕನ್ಫರ್ಮೇಷನ್ ಕೊಡ್ತೀನಿ. ಇಲ್ಲ ಎಲ್ಲನೂ ಕೂಡ ಆಗಿದೆ ಆಯ್ತಪ್ಪ ಅಂದರೆ ಇವತ್ತೇ ಬರೋ ಸಾಧ್ಯತೆ ಇರುತ್ತೆ. ಬಟ್ ಇವತ್ತು ಆಲ್ಮೋಸ್ಟ್ ಬರೋಲ್ಲ, ತಿಳ್ಕೊಂಬಿಡಿ. ಇವತ್ತು ಬರೋಲ್ಲ, ಬಟ್ ನಾಳೆ ಮಾತ್ರ ಕನ್ಫರ್ಮ್ ಆಗಿ ನಿಮ್ಮದು ರಿಸಲ್ಟ್ ಬರ್ತದೆ. ಓಕೆ, ಪ್ಲೀಸ್. ಯಾಕಂದರೆ ನಾನು ನಿನ್ನೆನೂ ಕೂಡ ಹೇಳಿದೆ, ಯಾಕಂತಂದರೆ ನಿನ್ನೆ ಹಾಲಿಡೇ ಇರೋ ಕಾರಣ ಅವ್ರು ಏನು ಹೇಳಿದ್ರಪ್ಪ ಅಂದರೆ ಆಲ್ಮೋಸ್ಟ್ ವರ್ಕ್ ಮುಗಿತಾ ಬರ್ತಿದೆ, ನಾಳೆ ಕಂಪ್ಲೀಟ್ ಆಗುತ್ತೆ, ನಾಳೆ ಬರುತ್ತೆ ಅಂತ ಹೇಳಿದ್ರು. ಬಟ್ ಇನ್ನೂ ಕೂಡ ಇಲ್ಲಿ ಹೋಗಿದ ಮೇಲೆ ಗೊತ್ತಾಗಿದ್ದು ಇವತ್ತು ಇನ್ನೂ ಕೂಡ ವರ್ಕ್ ಜಾಸ್ತಿನೇ ಇದೆ ಅಂತಂದು. ಸೊ ಹಂಗಾಗಿ ನಾಳೆ ವೇಟ್ ಮಾಡಿ, ನಾಳೆ ನಿಮಗೆ ರಿಸಲ್ಟ್ ಬರ್ತದೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಡೇ, ಬಾಯ್.